ಹೊಲ ಹಂಗೇನೆ ಬಂಗಾರದಂಗೆ ಐತಿ. ನೋಡಿರಿ ಇವತ್ತು ಆ ಹೊಲನ ಎಷ್ಟು ಬೇಜಾರಾಗುತ್ತೆ ಹೋಗತ್ತ. ಎಲ್ಲ ಅಚ್ಚುಕಟ್ಟು ಮಾಡ್ಸ್ಯಾರಿ ಹಂಗೆ ಅಮ್ಮ ತಂಗಿ ಒಟ್ಟು ಹರಿದೋಗುತ್ತೆ. ಯಾಕನ್ನ ಮಾರಿವಪ್ಪ ಅಮ್ಮಂಗೆ ಅವು ದುಡ್ಡು ಇಕ್ಕೊಂಡ್ರು ನೆಮ್ಮದಿರಲ್ಲ ಕಣೆ. ಸುಮ್ಮನೆ ಗೊತ್ತಾ ಹಂಗೆ ಮಾಡಿ ಅಡ್ರಾಕ ನೀ ಯಪ್ಪ. ಯಾವಾಗಲೂ 24 ಗಂಟೆ ರೋಡು ರೋಡು ಅಂತೇಳಿ ಕುಕ್ಕೊಂಡು ಶುಗರ್ ಮಾಡ್ಕೊಂಡು ಈಗ ಅಲ್ವಾಟ ಆಡೋದು ನೋಡು. ಶುಗರ್ ಮಾಡ್ಕೊಂಡೆ ಕುಕ್ಕೊಂಡು ನೋಡಿ ನಿನ್ನ ತಮ್ಮ ಅಂತಾನು ಹೊಲ್ದ ಬದುಕು ಮಾಡಿ 1 ರೂಪಾಯಿ ಸಾಲ ಮಾಡ್ದಂಗೆ ಹೊಲ ಉಳಿಸ್ಕೊಂಡ ಇವತ್ತು. ಇವತ್ತು ಅವನು ಇವತ್ತು ನೋಡಿ ಯಾವ ಕಾಯಿಲಿಲ್ಲ ಕಸಲಿಲ್ಲ ಘನವಾಗ ಇದ್ದಾನೆ. ನಿನಗೆ ಆ ಪಾಟಿ ಒಳ್ಳೊಳ್ಳೆ ದುಂಡು ಒಳ್ಳೊಳ್ಳೇದು ಮಾಡಿಕ್ಕಿರೋನು ನಿನ್ನ ಕಾಯಿಲೆ ಕಸಲಿ ಶುಗರು BP ಅಂತಿ. ಯಾವಾಗಲೂ ಮೊಣಕಾಲು ನೋಯ್ತಾವೆ, ಕೈ ನೋಯ್ತಾವೆ, ಕಾಲು ನೋಯ್ತಾವೆ, ಯಾವಾಗಲೂ ನಾವು ಕೇಳೋದೇನಿ. ಈ ಹೊಲದ್ದು ಸುದ್ದಿ ಹೇಳ್ತಿ ಬಿಡು. ಕೊಟ್ಟಿದ್ದೀವಿ ಮಾಡೋಕ್ಕಾಗಲ್ಲ ಅಂತೇಳಿ ಕೊಟ್ಟಿದ್ದೀವಿ. ಯಾಕೆ ಇವಾಗ ಸುಮ್ಮನೆ ಟೌನ್ನಾಗ ಒಂದು ಮನೆ ಕಟ್ಟೋಣ ಅಂತ ಸೈಟ ತಗೊಂಬ ಕೇಳಿದ್ದೀವಿ. 25 ಲಕ್ಷ ಅಂತೆ ಟೌನ್ನಾಗೆ. ಅದಕ್ಕೆ 25 ಲಕ್ಷ ಹೇಳ್ತಾ ಇದ್ದಾರೆ. ಅದಕ್ಕೆ 20 ಲಕ್ಷಕ್ಕೆ ಬರ್ತಾರೇನೋ. ಒಂದು 20 ಲಕ್ಷಕ್ಕೆ ಬಂದರೆ ಒಂದು 20 ಲಕ್ಷದ ಸೈಟ್ ತಾಮನ ಅಂತ. ಯಾಕೆ ಅದು ಸೈಟ್ ನೋಡ್ಕೊಂಬಂದ್ವಲ್ಲ, ಅದು ಕೊಡ್ತಾರಂತೆ ಕಣೆ. 20 ಲಕ್ಷಕ್ಕೆ ಕೊಡ್ತಾರಂತೆ. ಏನಂಗಾರೆ ಕೊಟ್ರೆ ತಗೊಂಬಂತ ದುಡ್ಡು ಇಕ್ಕೊಂಡ್ರಿ ಇರಲ್ಲ. ನಾಳೆ ಒಟ್ಟೊಂದು ದುಡ್ಡು ಖರ್ಚಾಗೈತಿ. ಸರಿ ಆಯ್ತು ಹೇಳಿ ಇವತ್ತು ಹೋಗೋಣ. ಹಂಗಾದ್ರೆ ಆಮೇಲಿಂದ ಹೋಗ್ಬಿಟ್ಟು ಅದನ್ನೆಲ್ಲ ಮಾತಾಡ್ಕೊಂಡು ಬರೋಣ. ಹೆಚ್ಚು ಕಮ್ಮಿ ಮಾಡಿ ರಿಜಿಸ್ಟ್ರಿಗೆ ಆಗುತ್ತೆ. ಯಾಕೆ ಒಟ್ಟೊಂದು ದುಡ್ಡು ಅದಕ್ಕೇನೆ ನೋಡು ನಾನು ಮುಂದಾಗಲೇ ಹೇಳ್ತಾ ಇದ್ದೀನಿ. ಆದರೂ ಆಗಲಿ 20 ಲಕ್ಷ ಕೊಟ್ಟು ಸೈಟ್ ತಮ್ತೀವಿ ಅಂದಮೇಲೆ ಒಂದು 25, 30, 40 ಸಾವಿರ ಏನು 50 ಸಾವಿರ ಆಗುತ್ತೆ. ದೊಡ್ಡ ಸೈಟ್ ಆದರೆ ಒಂದು 50 ಸಾವಿರ ಆಗುತ್ತಂತೆ. 30 ಪಾರ್ಟಿಗಾದರೆ ಒಂದು 40 ಸಾವಿರ, ಒಂದು 30 ಸಾವಿರ 40 ಸಾವಿರ ಬೇಕಂತ ಹೆಸ್ರು ಮಾಡಿಸ್ಯಮಕ್ಕೆ ಅವೆಲ್ಲನ. ಅವೆಲ್ಲನ ಜಾಸ್ತಿ ದುಡ್ಡಂತೆ ಟೌನ್ಗಳ ಸೈಟ್ ಹೆಸ್ರು ಮಾಡಿಸ್ಯಮಕ್ಕೆ. ಶಾನೆ ರೇಟ್ ಅಂತೆ. ತಗೊಂಬನ ಹೇಳು. ತಗೊಂಬನ ಟೌನ್ ತಗೊಂಡ್ರೆ ಎಷ್ಟು ಬೆಲೆ ಬಾಳೋದು ಗೊತ್ತೇ. ಟೌನ್ನಾಗೆ ಯಪ್ಪ ದಿನಕ್ಕೂ ಬದಲಾಗ್ತಾ ಇರುತ್ತೆ. ಮನೆ ಮೇಲೆ ಮನೆ ಕಟ್ತಾ ಇರ್ತಾರೆ. ತಗೊಂಡ್ರೆ ನಮಗೆ ಒಳ್ಳೇದು. ಮುಂದೊಂದು ದಿನ ಚೆನ್ನಾಗಿ ಒಳ್ಳೆ ಅನುಕೂಲ ಆಗುತ್ತೆ. ಯಾತಮ್ಮ ಅನುಕೂಲ ಆಗೋದು? ರೇಟ್ ತಗೊಂಬಕ್ಕೆ ಟೌನ್ನಾಗೆ ಹೋಗ್ತಾ ಇದೀವಿ ಇವತ್ತು. ಅಲ್ಲೆಲ್ಲ ನಾವು ನೋಡ್ಕೊಂಬಂದಿದ್ವಿ. ಅದು ಹೇಳಿದ್ರೆ ಚೆನ್ನಾಗಿತ್ತು. 25 ಲಕ್ಷ ಹೇಳಿದ್ರು. ಒಂದು 20 ಲಕ್ಷ ಕೊಡ್ತಾರೆ. ಅದಕ್ಕೆ ಬಂದು ಕುತ್ಕೊಂಡು ಮಾತಾಡ್ರಿ ಅಂತ ಹೇಳಿದ್ರು. ಬಂದು ಕುತ್ಕೊಂಡು ಮಾತಾಡಿದಾಗ ಗೊತ್ತಾಗುತ್ತೆ. ಅಬ್ಬಬ್ಬ ಹಂಗಾರೆ ಸೈಟ್ ತಗೊಂತೀರೇನು? ನೋಡ್ತಾಯಿ ಇಪ್ಪಟ್ಟೇನು ಮನೆ ಕಟ್ಬಿಟ್ರೆ ಮಸ್ತು ಬಾಡಿಗೆ ದುಡ್ಕೋಬೋದು ಹೇಳು. ಮತ್ತು ಅಪ್ಪ ಬದುಕು ಮಾಡಲ್ಲ ಏನಿಲ್ಲ. ಅದಕ್ಕೇನೆ ಸುಮ್ಮನತ್ತ ನಾವು ಮನೆ ಕಟ್ಟೋಣ ಅಂತ ಅಲ್ಲಿ ಬಾಡಿಗೆ ಕುತ್ಕೊಂಡು ಉಣ್ಬೋದು. ಬಾಡಿಗೆ ಒಂದು 25 ಸಾವಿರ 30 ಸಾವಿರ ಬಾಡಿಗೆ ಬಂದರೂ ಕುತ್ಕೊಂಡು ಉಣ್ಬೋದು ಈ ಕಾಲದಾಗೇನು. ಟೌನ್ ನಗ್ಲಾರೆಲ್ಲ ಹಂಗೆ. ಮತ್ತೆ ಹಿಂಗೆ 2 ಮನೆ ಕಟ್ಟಿರ್ತಾರ. 2 ಮನೆ ದುಡ್ಡು ತಿರ್ಗಿ ಅದನ್ನ ಕುಡಿಕೊಂಡು ತಿರ್ಗಿ 2 ಮನೆ ಮಾಡ್ತಾರೆ. 2 ಮನೆ ಮಾಡಿದ್ದ ತಿರ್ಗಿ 2 ಮನೆ ಉಳಿಸ್ಕೊಂತಾರೆ. 2 ಮನೆ ಜೀವನ ಮಾಡ್ತಾರೆ, ತಿಂತಾರೆ. ಎಲ್ಲ ಹೋಗಲ್ಲ ಕುತ್ಕೊಂಡಿದ್ದಾಗೇನೆ ಓನರ್ಗಳು ಜೀವನ ಮಾಡ್ತಾರೆ. ಮನೆ ಓನರ್ಗಳು ಬೆಂಗಳೂರಾಗೆ ಮನೆ ಇದ್ರಂತ ಅವರೇ ಸಾಹುಕಾರು. ಒಂದು 3 ಮನೆ ಇದಾವಂದರೆ ಆ 3 ಮನೆ ದುಡ್ಡ ಇನ್ನೊಂದು 2 ಮನೆ ಮಾಡ್ತಾರೆ. ಹಂಗೆ ಮನೆ ಮೇಲೆ ಮನೆ ಮಾಡಿ ಮಸ್ತ ದುಡ್ಡು ಮಾಡ್ತಾರೆ. ಎಷ್ಟೊಂದು ದುಡ್ಡು ಮಾಡ್ತಾರೆ ಗೊತ್ತೇ. ಇವಾಗ ದುಡ್ಡು ಮಾಡೋದು ತಲೆ ಇರಬೇಕು ನಮ್ಮ ಅಕ್ಕಗೆ. ಅದಕ್ಕೆ ನಾನೆಲ್ಲ ಹೇಳ್ಕೊಡ್ತಾ ಇದ್ದೀನಿ ಹೆಂಗೆ ದುಡ್ಡು ಮಾಡಬೇಕು ಏನು ಎತ್ತ ಅಂತ ಹೇಳಿ. ಬಿಡು. ಹಂಗಾದ್ರೆ ನೀವೇ ಅಮ್ಮ 20 ಸಾಹುಕಾರು. ನಮ್ಮ ಕೆರೆಗೆ ಯಾರು ಟೌನಾಗೆ ಸೈಟ್ ತಗೊಂಡಿಲ್ಲ ಕಣೆ. ನೀವೇ ಇವಾಗ ನಮ್ಮ ಕೆರೆಗೆ ಟೌನಾಗ ಸೈಟ್ ತಗೊಂಡಿರೋದು. ನೀವೇ ನಿಜವಾಗ್ಲೂ ಗ್ರೇಟು. ಸುಮ್ಮನೆ ಮತ್ತೆ ಹೊಲ ನೋಡಿರ್ಲ ತಮ್ಮ ಒಟ್ಟು ಐತೈತಿ. ಎಂಥ ಚೆನ್ನಾಗಿ ಕಟ್ ಮಾಡ್ಸ್ಯಾರ. ಇವಾಗ ಹಂಗೆ ಕಾಮ್ತೈತೆ ಹಂಗೆ ಕೆಂಪನ್ ನೆಲ. ಭಾಳ ಒಳ್ಳೆ ಭೂಮಿ. ನೆಲ ಮಾತ್ರ ಮಣ್ಣು ಹೆಂಗೈತಿ. ಕರ್ಲ್ ನೆಲ ಅಲ್ಲ, ಮಳ್ ನೆಲ ಅಲ್ಲ, ಏನಿಲ್ಲ. ಕೆಂಪದ ಮಣ್ಣು. ಅಡಿಕೆ ಗಿಡಗಳು ಹಂಗೆ ಬತ್ತಾವೆ ಗೊತ್ತೇ. ಇಕ್ಕಿರಿ 3 ವರ್ಷಕ್ಕೆ ಅಡಿಕೆ ಗಿಡ, 3-4 ವರ್ಷಕ್ಕೆ ಅಡಿಕೆ ಗಿಡ ಭೋಗವಾಗಿ ಬತ್ತಾವೆ ಅಂತ ಮಣ್ಣು. ಇವಾಗ ಒಟ್ಟು ಐತೈತಿ ಹೇಳತ್ತ. ನೀನು ಮಾತಾಡ್ಗಿಡಿಯ ನೋಡೋ. ಈಗ ಹೇಳಿರ್ ನಿಗ್ರುತ್ತಾಳೆ. ಬಟ್ ನಿಗ್ರತ್ ಅಂತ ಕಳ್ತಾಳೆ. ಅದೇನು ಮಾಡ್ತೀಯ ಮಾಡಿ. ಅದೇನು ಮಾಡ್ತೀಯ ಮಾಡು. ಸೈಡ್ ತಗೊಂಡು ಇವಾಗ ಮನೆ ಕಟ್ಟೋಣ ಅಂತ ಎಲ್ಲ ಒಟ್ಟಿಗೆ ಕಾಂಟ್ರಾಕ್ಟ್ ಅವ್ರಿಗೆ ಕೊಟ್ಬಿಟ್ರೆ ಅವ್ರು ಕಟ್ತಾರಂತೆ. ಎಲ್ಲ ಕೊಟ್ಬಿಟ್ಟು ಮನೆ ಕಟ್ಟಿಸ್ತೀವಿ. ಒಂದು 50 ಲಕ್ಷ ಆಗತ್ತಂತೆ 2 ಮನೆಗೆ. 50 ಲಕ್ಷ ಅಲ್ಲೇ ಮಾತಾಡಿದ್ದೀವಿ ಕಟ್ಟರ್ಗೇನು. ಸೈಡ್ ತಗೊಂಡು ಒಂದೇ ಇರೋದು. ಸೈಡ್ ತಗೊಂಡ್ಬಿಟ್ಟು ನಾವು ಮನೆ ಕಟ್ಟಿಸ್ತೀವಿ. ಕಟ್ಟಿಸ್ಬಿಟ್ರೆ ಅವರೆಲ್ಲ ಕಟ್ಟಿ ಬೀಗ ಹಾಕಿ ನಮ್ಮ ಕೈ ಕೊಡ್ತಾರೆ. ಎಲ್ಲ ನೋಡ್ದೇನೆ ಎಲ್ಲ ಆಗ್ಬಿಡುತ್ತೆ. ಗೃಹ ಪ್ರವೇಶ ಮಾಡೋದೇ ಇರೋದು ನಾವು. ಆಮೇಲೆ ಸೊಸೆ ನೋಡೋದೇ ಇರೋದಿಲ್ಲ ತಮ್ಮ ನಮ್ಮದು. ಈ ಅಪ್ಪೇನೆ ಹೇಳ್ತಾನೆ ಒಂದು ದಿವ್ಸಕ್ಕೂ ಎಂದಾನು ಹೋಗಿ ಮಾಡೇನೇನೆ ಹೇಳೆ ನೀನೇನೆ. ಇಲ್ಲ ಮಾಡಿಲ್ಲ. ಹೆಂಗಂದ್ರು ನಾನೇನೆ ಒಂಥರ ನೋಡಪ್ಪ ನಮ್ಮ ಹೊಲ ಮಾರಿವಿ. ಅದು ಕಣ್ಣಿಗೆ ಕಾಮುತ್ತಲ್ಲ. ಹಸಿ ಓಡಾಡೋದು ಅದು ಮಾಡ್ತಾರಲ್ಲ ಕಣ್ಣಿಗೆ ಕಾಮುತ್ತಲ್ಲ. ಯಾಕನ ಮಾರಿವಪ್ಪ ಎಂಥ ಹೊಲ ಸ್ನದ್ದಲ್ಲ ಮಾರಿವಿ ಅಮ್ಮಂಗೆ ಆಗುತ್ತೆ ಅಷ್ಟೇ. ಏನಂದ್ರೆ ಹೊಲ ಮಾಡಿ ಬರೀ ರೈತರದು ಹಿಂಗೆ ಹೇಳು ಅಂದರೆ ಬಾಡಿಗೆ ಮನೆಗಳು ಬಾಡಿಗೆ ದೊಡ್ಡದೊಟ್ಟು ಹೊಲ ಮಾಡಿ ರೈತರು ಬೆಳೆ ಬೆಳೆದು ಯಾರು ಉದ್ಧಾರ ಆಗಿಲ್ಲ. ಬರೀ ರೈತರಿಗೆ ಯಾವಾಗಲೂ ಬರೀ ಹಿಂಗೆ ಕಣೆ. ಮತ್ತೆ ಇವ ನೋಡು ಯಾರೇ ಆಗಲೇನು ಟೌನ್ನಾಗೆ ಬೆಳೆ ಮನೆ ಇರೋರು
ಬೆಳೆ ಬರಲಿಲ್ಲ ಮಳೆ ಬಂದರೂ ದುಡ್ಡೇ ಬರಲಿಲ್ಲ ಅಂದರೂ ದುಡ್ಡು ಅಂತ 10,000 ಬಾಡಿಗೆ ತಿಂಗಳ ಚಕ 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 ಎಣಿಸಿ ಅಂತಾರೆ. 5ನೇ ತಾರೀಕು 7ನೇ ತಾರೀಕು ಬತ್ತಿದಂಗೆ ಇಸ್ಕ ಬಿಡ್ತಾರೆ. ಇಲ್ಲಿ ನಾವು ಹೋಗ್ಬೇಕು, ಕಡಲೆ ಗಿಡ ಹಾಕಿದೀವಿ ಅಂದ್ರೆ ಕಳೆ ತೆಗಿಬೇಕು, ಕೀಳಬೇಕು, ಎಲ್ಲ ಮಾಡಬೇಕು. ಮಾಡಿದ್ಮೇಲೂ ತಿರುಗಿ ರೇಟ್ ಏನೋ ಕಮ್ಮಿ ಆಯ್ತು. ಮಳೆ ಬರಲಿಲ್ಲ ಅಂದರೆ ಯೋಟ್ ಖರ್ಚು. ರೈತರದ್ದು ಸವಾಸ ಅಲ್ಲ. ಅದಕ್ಕೆ ಮತ್ತೆ ನಾವು ಇವಾಗ ಸುಮ್ಮನೆ ಮನೆ ಕಟ್ಟ ನಂಬ್ತಿರೋದು. ಸೈಡ್ ತಾಬಿಡ್ತೀವಿ, ಇವತ್ತು ಹೋಗ್ತೀವಿ ಮಾತಾಡೋಕ್ಕೆ. ನಮ್ಮ ತಂಗಿ ಇದ್ದಾಳಲ್ಲ ಎಲ್ಲನ, ಅವಳೇನಿಲ್ಲ ಎಲ್ಲನ ನಮಗೆ ಸೈಟ್ ಕೊಡ್ಸೋದಾಗಲಿ ಎಲ್ಲ ಮಾಡ್ತಾಳೆ. ಇವಳೆ ನಮ್ಮ ತಂಗಿ ಎಲ್ಲರನ್ನೂ ಕಂಡವಳೆ, ಮನೆ ಕಟ್ಟಾರ್ನಿಂದ ಹಿಡ್ದೆ ಎಲ್ಲರನ್ನೂ ಕಂಡವಳೆ. ನನಗಿಲ್ಲ ಯಾಕೆ ಎಲ್ಲ ಪರಿಚಯ ಇದ್ದಾರೆ. ಅವ್ರೇನು ಇವರಿಗೆ ಬೀಗ ಕೈಯ್ಯ ಕೊಡ್ತಾರೆ, ಹಂಗೆ ಮಾಡಿಕೊಡ್ತಾರೆ ಗೊತ್ತೇ ಕೆಲಸನ. ಪ್ರತಿಯೊಂದು ಒಂದು ಇಟ್ಟಿಗೆ, ಸಿಮೆಂಟು, ಮಳ್ಳು, ಬಣ್ಣ, ಸುಣ್ಣ, ಟೈಲ್ಸು ಏನಿದ್ರು ಎಲ್ಲ ಅವ್ರದ್ದೇ. ಊಟ ಟೀ ಏನೂ ಇಲ್ಲ ನಮ್ಮದು, ಎಲ್ಲ ಅವ್ರದ್ದೇ. ನಮ್ದು ಇಷ್ಟ ಆಯ ಇಂಥ ಕೆಲಸ ಆಗಬೇಕು, ಈ ರೀತಿ ಆಗಬೇಕು ಅಂತ ಕಣ್ಣಿಂದ ನೋಡಿ ಬಾಯಿಂದ ಹೇಳೋದು ಅಷ್ಟೇ ನಮ್ಮದು. ನಾವೇನು ಕೆಲಸ ಅಲ್ಲಿ ಬಗ್ಸಿ ಕೆಲಸ ಮಾಡೋಂಗೇ ಇಲ್ಲ ಬಿಡು ಅಂಥದ್ದು. ಹಿಂಗಾಗಬೇಕು, ಇಂಥ ಕೆಲಸ ಇಲ್ಲಿ ಬರಬೇಕು, ಹಿಂಗೆ ಮಾಡಬೇಕು, ನಮಗೆ ಡಿಸೈನ್ ಬೇಕು ಅಷ್ಟೇ. ನಾವು ಇನ್ನೇನು ಉಸಿರು ಬಿಡೋಂಗಿಲ್ಲ. ನಾನು ಎಲ್ಲ ಕೆಲಸ ಕಂಡಿದ್ದೀನಿ, ಎಲ್ಲ ಅಂಥ ಮೇಸ್ತ್ರಿಗಳೆಲ್ಲ ಇದ್ದಾರೆ ನನ್ನ ಕೈಯಾಗೆ. ಎಲ್ಲರನ್ನ ಕಂಡು ಎಲ್ಲರಿಗೂ ಹೇಳ್ತೀನಿ ನಾನು. ಇಂಥನ್ನೇ ನಿಮ್ಗೇನೋ ಮನೆ ಕಟ್ಟಬೇಕಂದ್ರೆ ಹೇಳ್ರಿ, ಒಳ್ಳೆ ಮೇಸ್ತ್ರಿನ ಇಟ್ಕೊಂಡು ಕೊಡ್ತೀನಿ. ನಿಮಗೂ ಏನೋ ಸೈಟ್ ತಗೋಬೇಕಂದ್ರೆ ಒಳ್ಳೆ ಬ್ರೋಕರ್ನ ಇಟ್ಕೊಡ್ತೀನಿ, ಹೇಳ್ರಿ ನನಗೆ. ಯಾರನ್ನ ಗೊತ್ತಿರೋರಿದ್ದರೆ ನಾನೆಲ್ಲ ನಿಮಗೆ ಹುಡುಕ್ಯಂಗೆ ಕೊಡ್ತೀನಿ. ಏನೇ ಪ್ರತಿಯೊಂದು ಏನಾಗಲಿ ಹೇಳು. ನಮ್ಮ ಹುಡುಗರಿಗೆ ಈಗ ನಮ್ಮ ಅಕ್ಕ ಈಗ ಸೈಡ್ ತಾನು ಇವಾಗ ಮನೆ ಕಟ್ತಿದ್ದೆ, ನಮ್ಮ ಹುಡುಗರಿಗೆ ಮದುವೆ ಮಾಡ್ತಾಳೆ. ಹುಡುಗನ ಇನ್ನೂ ನನಗೆ ಈಗ ಹುಡುಕ್ತೀನಿ. ನನಗೂ ಪರಿಚಯಸ್ಥರು ಮಸ್ತಾಗಿದ್ದಾರೆ. ನಾನು ಅದಕ್ಕೆ ಹೇಳ್ತಾ ಇದ್ದೀನಿ, ಫಸ್ಟ್ ಮದುವೆ ಮಾಡಮ್ಮ, ಆಮೇಲೆ ಮನೆ ಕಟ್ಟೋದಿದ್ರು ಇರುತ್ತೆ. ಫಸ್ಟ್ ಮದುವೆ ಮಾಡಮ್ಮ, ವಯಸ್ಸಾಗುತ್ತೆ ದೊಡ್ಡ ನೀ ಅಂತ ಹೇಳ್ತಾ ಇದ್ದೀನಿ. ಅದಕ್ಕೇ ಅವಳು ಇನ್ನು ಮನೆ ಕಟ್ಟೋಣ ಅಂತ ಇದ್ದಾಳೆ. ಸಾಕಿದೆ, ಮನೇಲಿ ಚೆನ್ನಾಗೈತೆ, ಇದನ್ನೇ ಒಂದಿಟ್ಟು ಶೃಂಗಾರ ಮಾಡಿಸಿರ ಆತು ಅಂದ್ಕೊಳ್ಳಿ. ನೋಡೋಣ ಹೆಣ್ಣು. ಈಗ ನನಗೆ ಮಸ್ತಾಗ ನನ್ನ ಫ್ರೆಂಡ್ಗಳು ಇದ್ದಾರೆ, ಎಂತೆಂಥ ಹೆಣ್ಗಳು ಮಸ್ತಾಗಿದ್ದಾರಲ್ಲ. ಹಂಗೆ ನೋಡಿ ಮಾಡಮ್ಮ. ಹೆಂಗೆ ತಂಗಿರೋದಕ್ಕೆ ಅಕ್ಕಗೆಲ್ಲ ಹೆಲ್ಪ್ ಮಾಡ್ತೀಯ, ಅಕ್ಕ ತಂಗಿಯರು ಇರಬೇಕು ಅಂಬೋದು. ನೋಡು, ನಿನಗೆ ಇವತ್ತು ಒಂದಿಷ್ಟು ನೀನು ಸಾಲ ಮಾಡ್ಕೊಳಕ್ಕೆ ನಿಮ್ಮ ಅಕ್ಕಗೆ ಕೊಟ್ಲು. ನಿಮ್ಮ ಅಕ್ಕಗೆಲ್ಲ ಏನೂ ಗೊತ್ತಿಲ್ಲ ಅಂತೇಳಿ ನೀನು ಇವತ್ತೆಲ್ಲ ಮುಂದೆ ಬಿದ್ದು ಮಾಡ್ತೀಯ. ಹಿಂಗೆ ಒಬ್ರಿಗೊಬ್ರು ಆಗಬೇಕು. ಅವಳಿಗೆ ಯಾರು ಇದ್ದಾರೆ, ಅಕ್ಕ ತಂಗಿಯರಿಲ್ಲ, ಯಾರು ಇಲ್ಲ ಗಿರ್ಜಿಂಬಿಗೆ. ನಮ್ಮ ತಂಗಿರೋದಕ್ಕೆ ಎಲ್ಲ ಆಗ್ತಾಳೆ, ಕಷ್ಟ ಸುಖ ಎಲ್ಲ ನೋಡ್ತಾಳೆ. ಅವಳಿಗೆ ಯಾರು ಇದ್ದಾಳೆ, ಅವ್ರ ಅಣ್ಣರಿದ್ರು ಇಲ್ದಂಗೆ ಅವ್ರು ಎಲ್ಲಿ ಬರೋದೇ ಇಲ್ಲ ಕಾಣಿ. ಸುಮ್ಮನೆ ನಾನು ಒಳ್ಳೆನಲ್ಲ. ನಮ್ಮ ಸಿದ್ಲಿಂಗ ಬಂದರೆ ಸಹಿಸ್ಕೆಮಲ್ಲ, ಯಾಕೆ ತಗೊಂಡೋಗ್ತಾರೋ ಏನೋ ನಮ್ಮ ನಿನ್ನ ಕೊಯ್ಕೋ ಒಳ್ಳೆನಲ್ಲ. ಕೊಯ್ಕ್ ನನ್ನ ಮಗ ಕೇಳೇನು ಒಳ್ಳೆನಲ್ಲ. ಅವರು ಅವ್ರ ಮನೆಗೆ 3 ಗಂಡು ಹುಡುಗರು. ಅಯ್ಯೋ ದೇವ್ರೆ, ಅವ್ರದ್ದೇನೇ ನೋಡಬಾರ್ದು ತಾಗಿ. 3 ಒಬ್ರು ಇಬ್ಬರು ಇದ್ರೆ ಗುದ್ದಾಡ್ತಾರೆ, ಅಂಥದ್ರಾಗೆ 3 ಇದ್ರೆ ಗುದ್ದಾಡ್ದಂಗೆ ಇರ್ತಾರೆ. ನೋಡೆಲ್ಲ ಮೇಲೆ ಬಿದ್ದು ಒಯ್ದಾಡ್ತಾರೆ ತಾಗಿ. ಅಂಥವ್ರಿಗೆ ಹೆಣ್ಣು ಕೊಡಲ್ಲ ಯಾರು. ಇನ್ನೊಬ್ಬ ಇದ್ದಾನೆ ನೋಡೋ ಸಣ್ಣ, ನಿಮ್ಮ ಮದುವೆನೇ ಮಾಡೋಕ್ಕಲ್ಲ. ನಮ್ಗೇನು ಮೇಲೆ ಇದಾರಲ್ಲ ತಮ್ಮ ಕೊಡೋಕೆ ಎಣ್ಣೆದು. ನಾವೀಗ ಮಾಡ್ತೀವಿ ಅಂದ್ರೆ ನಾನು ಅದಕ್ಕೆ ಮದುವೆ ಮಾಡೀನಿ, ಮನೆ ಕಟ್ಟೋಣ ಅಂತ ಇದ್ದೀನಿ. ನೋಡ್ಬೇಕು ಹೆಂಗಾಗುತ್ತೋ ಹಂಗೆ. ಮನೆ ಕಟ್ತೀವಿ, ಇನ್ನು ಮದುವೆ ಮಾಡ್ತೀವೋ, ಫಸ್ಟು ಯಾವ ಶುಭ ಕಾರ್ಯ ಆಗುತ್ತೋ ಗೊತ್ತಿಲ್ಲ. ಇನ್ನು ಸಸ್ಯ ಬಂದಿರೋ ಕಾಲ್ಗುಂಡಿನಿಂದಲೇ ಮನೆ ಆಗುತ್ತೋ ಏನಾಗುತ್ತೋ ಒಂದು ಗೊತ್ತಿಲ್ಲ. ಹಾಗಾದ್ರೆ ಯಾರು ಹೇಳೋಕ್ಕಾಗಲ್ಲಮ್ಮ. ಆಗಲಿ, ಒಳ್ಳೇದಾಗಲಿ, ಮನೆ ಕಟ್ರಿ, ಎಲ್ಲ ಒಳ್ಳೇದಾಗಲಿ ನಿಮ್ಗೂ. ಕಟ್ತಾರೆ ನಮ್ಮ ಅಕ್ಕರೆ. ನಮ್ಮಂಥರೆಲ್ಲ ಸಹಾಯ ಮಾಡೋರು ಇದ್ದಂಗೆ ಎಲ್ಲ ಕಟ್ತಾರೆ. ಸೈಡ್ ತಗೊಂಬಕ್ಕೆ ಹೊರಟಿದ್ದೀವಿ. ಸೈಡ್ ತಗೊಳ್ಳೋಣ ಅಂತ ಹೇಳಿ ಇವತ್ತು ನನ್ನ ತಂಗಿ ತೋರಿಸಿದ್ದಾಳೆ. ಅದಕ್ಕೆ ಸೈಡ್ ತಗೊಳಕ್ಕೆ ಹೊರಟಿದ್ದೀವಿ ಟೌನಲ್ಲಿ. ಮನೆ ಕಟ್ಟೋಣ ಅಂತ ಅಂದ್ಕೊಂಡಿದ್ದೀವಿ, ಮದುವೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಏನೇನು ಕೆಲಸಗಳು ಆಗ್ತಾವೋ ಏನೋ ಒಂದು ಗೊತ್ತಿಲ್ಲ. ಬೇಗ ಎಲ್ಲ ಕೆಲಸಗಳಾದರೆ ಸಾಕಾಗೈತಿ. ನೋಡ್ತಾ ಇರಿ, ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.